ಈ ನಮ್ಮ ತರೀಕೆರೆ ತಾಲೂಕಿನ ಸುತ್ತಮುತ್ತ ಗ್ರಾಮದಿಂದ ಯಾವುದೇ ಯುವಕರು ಬಂದು ಕ್ರೀಡೆ ಅಥವಾ ಜಾತ್ರೆ ಬೇರೆ ಒಂದು ಟೂರ್ನಿಮೆಂಟ್ಗಳು ಅಂತ ಬಂದಾಗ ನಮ್ಮ ರಚನಾ ಅಕ್ಕನವರು ಇಲ್ಲ ಅನ್ನೋ ಒಂದು ಮಾತು ಇದುವರೆಗೂ ಕೇಳಲಿಲ್ಲ ಅಂತ ನಮ್ಮ ಭಾಗದ ಯುವಕರೆಲ್ಲ ಮಾತಾಡ್ಕೊತಾರೆ. ಸೊ ನಮಸ್ತೆ, ನಾವು ಇಂದು ನಮ್ಮ ತರೀಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ GH ಶ್ರೀನಿವಾಸ್ ರವರ ಮನೆಗೆ ಆಗಮಿಸಿದ್ದೇವೆ. ಕಾರಣ ಇದೇ ತಿಂಗಳು ಬರುವ ಏಪ್ರಿಲ್ ತಿಂಗಳ 3, 4, 5ನೇ ತಾರೀಕು ಗುರುಪುರ ಪ್ರೀಮಿಯರ್ ಲೀಗ್ ಸೀಸನ್ 2 ಕಾರ್ಯಕ್ರಮ ಕ್ರಿಕೆಟ್ ಟೂರ್ನಿಮೆಂಟನ್ನು ಅದ್ದೂರಿಯಾಗಿ ಆಯೋಜಿಸಿದ್ದೇವೆ. ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ನ ಬಗ್ಗೆ ನಮ್ಮ ಯುವ ನಾಯಕಿಯಾದಂತಹ ಶ್ರೀಮತಿ ರಚನಾ ಚೇತನ್ ರವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ತರೀಕೆರೆ ತಾಲೂಕಿನಲ್ಲಿ ಇವತ್ತು ಯುವ ನಾಯಕಿಯಾಗಿ ಎಲ್ಲರ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿ ಇವತ್ತು ನೀವು ತುಂಬಾ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಯುವಕರಿಗೆ ಮಾದರಿಯಾಗಿ ಹಲವಾರು ಯೋಜನೆಗಳನ್ನು ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಅದಕ್ಕೆ ನಮ್ಮಿಂದ ಒಂದು ಧನ್ಯವಾದಗಳು. ಗುರುಪುರ ಗ್ರಾಮ, ಈ ಗುರುಪುರ ಗ್ರಾಮ ಅಂದರೆ ಮೇಡಮ್ ಒಂದು ಕಾಡಿನ ಮಧ್ಯಭಾಗದಲ್ಲಿ ಪ್ರಕೃತಿಯ ಸೌಂದರ್ಯದಲ್ಲಿ ಮಧ್ಯಭಾಗದಲ್ಲಿರುವಂಥ ಒಂದು ಸುಂದರ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಏಪ್ರಿಲ್ 3, 4, 5ನೇ ತಾರೀಕು ಗುರುಪುರ ಪ್ರೀಮಿಯರ್ ಲೀಗ್ ಸೀಸನ್ 2ನ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ನ ಹಮ್ಮಿಕೊಂಡಿದ್ದೇವೆ. ಇದರ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ನಾವು ನಿಮ್ಮೊಂದಿಗೆ ಕೇಳಕ್ಕೆ ಬಂದಿದ್ದೀವಿ. ಮೇಡಮ್, ಇವತ್ತು ನೀವು ಯುವಕರಿಗೆ ಪ್ರೇರಣೆಯಾಗಿದ್ದೀರಾ. ಹಲವಾರು ಯುವಕರು ನಿಮ್ಮನ್ನು ಮಾದರಿಯಾಗಿ ಇಟ್ಕೊಂಡು ರಾಜಕೀಯವಾಗಿ ಸಾಮಾಜಿಕವಾಗಿ ಅನೇಕ ರೀತಿಯಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ಮಾದರಿಯಾಗಿ ಇಟ್ಕೊಂಡು ಬೆಳೀತಾ ಇದ್ದಾರೆ. ಮೇಡಮ್, ಯುವಕರಿಗೆ ನಿಮ್ಮ ಒಂದು ಸಂದೇಶ ಏನು ಮೇಡಮ್? ಇವತ್ತು ಯುವಕರು ನಮಗೆ ಗೊತ್ತಿರೋ ಹಂಗೆ ಎಲ್ಲ ಒಂದು ಫೀಲ್ಡ್ನ ನೋಡಿದ್ರು ಅದರಲ್ಲಿ ಯುವಕರು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರಾಜಕೀಯ ಅಂತ ಬಂದಾಗ ಅಥವಾ ಸಾಮಾಜಿಕ ಕೆಲಸ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇನ್ನಷ್ಟು ಜನ ಯುವಕರು ಲೈಮ್ ಲೈಟಿಗೆ ಬರಬೇಕು ಅಂತ ನನಗನ್ಸುತ್ತೆ. ಕಡಿಮೆ ಆಯಿತು ಅಂತ ಕೂಡ ಅನಿಸುತ್ತೆ. ಆದರೆ ನಮ್ಮ ಲಕ್ಕೊಳ್ಳಿ ಭಾಗದ ಏನು ಗುರುಪುರ ಗ್ರಾಮದಲ್ಲಿರುವಂಥ ಯುವಕರು ಬರೀ ಕ್ರಿಕೆಟು ಮತ್ತೊಂದು ಮಗದೊಂದು ಅಷ್ಟೇ ಅಲ್ಲದೆ ಆ ಗ್ರಾಮದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಬೇಕು ಅಂತಂದ್ರು ಅದಕ್ಕೆ ಶಾಸಕರ ಹತ್ರ ಬರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಆ ಒಂದು ರೀತಿಯಾದಂಥ ಮೈಂಡ್ ಸೆಟ್ ಯುವಕರಲ್ಲಿದ್ರೆ ಈಗ ಹೆಂಗೆ ಗುರುಪುರ ಕಾಡಲ್ಲಿದ್ದು ಇವತ್ತು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಆ ಗ್ರಾಮದ ಯುವಕರೇ ಕಾರಣ ಅಂತ ಹೇಳ್ಬೋದು. ಅವರು ಕೇಳಿ ಅವರು ಬಂದಿದ್ದಕ್ಕೆ ಶಾಸಕರು ಸ್ಪಂದಿಸಿ ಇವತ್ತು ಎಷ್ಟೊಂದು ಕೆಲಸಗಳು ಆ ಗ್ರಾಮದಲ್ಲಿ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಬರೀ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಯಿತು ಅದೇ ಯುವಕರು ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಥವಾ ದೇಶದಲ್ಲಿ ಮುಂದೆ ಬಂದ್ರು ಅಂತಂದ್ರೆ 100% ಆ ದೇಶ ಅಥವಾ ಆ ಒಂದು ತಾಲೂಕು ಆಗಿರ್ಬೋದು, ರಾಜ್ಯ ತುಂಬಾ ಅಭಿವೃದ್ಧಿ ಹೊಂದುತ್ತೆ ಅಂತ ನೈಸ್ ಮೇಡಮ್ ಹೇಳ್ಬೋದು. ಹಾಗೆ ಮೇಡಮ್, ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಯುವಕರು ಸಂಪೂರ್ಣವಾಗಿ ಒಂದು ಕ್ರೀಡೆಯ ಕಡೆ ಹೋಗಿ ಶಿಕ್ಷಣ ಮತ್ತು ಉದ್ಯೋಗನ ಎಲ್ಲೋ ಒಂದ್ ಕಡೆ ಮರೀತಾ ಇದ್ದಾರೆ. ಬರೀ ಆಟ ಅಂತಾನೆ ಹೋಗ್ತಾ ಇದ್ದಾರೆ. ಯಾರೂ ಸಹ ಇವತ್ತು ಶಿಕ್ಷಣದ ಕಡೆ ಮಹತ್ವ ಕೊಡ್ತಾ ಇಲ್ಲ, ಉದ್ಯೋಗದ ಕಡೆ ಮಹತ್ವ ಕೊಡ್ತಿಲ್ಲ ಮೇಡಮ್. ಹಾಗಾಗಿ ಯುವಕರು ಉದ್ಯೋಗ, ಶಿಕ್ಷಣ ಮತ್ತು ಈ ಕ್ರೀಡೆ ಯಾವ ರೀತಿ ಮೂರನ್ನೂ ಸರಿದೂಗಿಸಿಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಒಂದೇಳು ಒಂದು ಅಭಿಪ್ರಾಯ ಹೇಳೋದಾದ್ರೆ, ಶಿಕ್ಷಣ ಇರೋದಿಕ್ಕೆ ಇವತ್ತು ನಿಮ್ಮ ಗ್ರಾಮದ್ದೇ ಉದಾಹರಣೆ, ಗುರುಪುರದ್ದೇ ಉದಾಹರಣೆ ತಗೊಂಡ್ರೆ ಶಿಕ್ಷಣ ಇರೋದಿಕ್ಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ಪ್ರೀಮಿಯರ್ ಲೀಗ್ ಮಾಡಕ್ ಆಗ್ತಾ ಇರೋದು, ಐಡಿಯಾಸ್ ಬರ್ತಾ ಇರೋದು. ಯಾಕೆ? ಎಜುಕೇಶನ್ ಇದೆ. ಎಜುಕೇಶನ್ ಇಲ್ಲದೆ ಇದ್ರೆ ಎಲ್ಲರೂ ಹೆಂಗೆ ಬೇರೆ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಗೇಮ್ ಆಡಿಸ್ಕೊಂಡು ಹೋಗ್ತಾರೋ ಹಂಗೆ ಮಾಡ್ತಿದ್ವಿ. ಇವತ್ತು ನಿಮ್ಗೆ ಯೂಟ್ಯೂಬ್ ಗೊತ್ತು, ಫೇಸ್ಬುಕ್ ಗೊತ್ತು, ಅಥವಾ ಬೇರೆ ಬೇರೆ ಮೀಡಿಯಾಗಳು ಗೊತ್ತು, ಅಥವಾ ಅದ್ರಲ್ಲಿ ಹೆಂಗೆ ನಾವು ಮುಂದೆ ಬರಬೇಕು ಅನ್ನೋದೆಲ್ಲ ಗೊತ್ತಿದೆ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ಅಂತಂದ್ರೆ ಶಿಕ್ಷಣ. ಸೊ ಹಾಗಾಗಿ ಶಿಕ್ಷಣ ಇಲ್ಲದೆ ಬೇರೆ ಯಾವ್ದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇವತ್ತು ಸರ್ಕಾರ ಹೆಂಗೆ ಅಂತಂದ್ರೆ SSLC ಕಂಪಲ್ಸರಿ ಪಾಸ್ ಆಗಿದ್ರೆ ಒಂದು ಡಿ ಗ್ರೂಪ್ ಕೆಲಸ ಮಾಡ್ಬೇಕಂತಂದ್ರು SSLC ಕಂಪಲ್ಸರಿ ಪಾಸ್ ಆಗಿರ್ಲೇಬೇಕು, PUC ಕಂಪಲ್ಸರಿ ಪಾಸ್ ಆಗಿರ್ಲೇಬೇಕು. ಸೊ ಹಾಗಾಗಿ ಶಿಕ್ಷಣಕ್ಕೆ ಯಾವತ್ತು ಹೆಚ್ಚಿನ ಆದ್ಯತೆ ಅಥವಾ ಒತ್ತನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಅವ್ರು ಏನು ಕ್ರೀಡೆ ಆಗಿರ್ಬೋದು ಅಥವಾ ಬೇರೆ ಯಾವ್ಯಾವ ಪ್ರತಿಭೆಗಳಿದೆಯೋ ಅದಕ್ಕೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಪೋಷಕರು ಮಕ್ಕಳನ್ನ ಬರೀ ವಿದ್ಯಾಭ್ಯಾಸದ ಕಡೆಗೆ ಮಾತ್ರ ಗಮನ ಕೊಡಿ, ಆಟ ಎಲ್ಲ ಮರ್ತು ಬಿಡಿ, ಬರೀ ಓದಿ ಅಂತ ಎಲ್ಲೋ ಒಂದ್ ಕಡೆ ಬಲವಂತ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್. ಒಂದ್ ಕಡೆ ಏನ್ ಅನ್ಸ್ತಿದೆ ಅಂತ ಹೇಳಿದ್ರೆ ಈ ಕ್ರೀಡೆ ಅನ್ನೋದು ಯುವಕರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಅಂತ ಒಂದು ಮಾತಿದೆ ಮೇಡಮ್. ಇದು ನಿಜನಾ ಮೇಡಮ್? ಹೌದು, ಡೆಫಿನೆಟ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡುತ್ತೆ. ಬರೀ ಕ್ರೀಡೆ ಅಂತಲ್ಲ, ಕ್ರೀಡೆ ಹೊರತುಪಡಿಸಿ ಬೇರೆ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ನಾವ್ ಏನ್ ಕರಿತೀವಿ, ಎಜುಕೇಶನ್, ಶಿಕ್ಷಣ ಹೊರತುಪಡಿಸಿ. ಆಮೇಲೆ ಇನ್ನೊಂದು ಹೇಳೋದಾದ್ರೆ ಕ್ರೀಡೆನೂ ಒಂಥರ ಶಿಕ್ಷಣನೇ. ಕ್ರೀಡೆಲೂ ಬಹಳ ಕಲಿಯಕ್ಕಿರುತ್ತೆ, ಅದರಲ್ಲಿ ಶಿಸ್ತು ಕಲಿಯಕ್ಕಿರುತ್ತೆ,
ಸಂಯಮ ಇದೆಲ್ಲ ಕಲಿಯೋದಿರುತ್ತೆ, ಪೇಷನ್ಸ್ ಕಲಿಯೋದಿರುತ್ತೆ. ಇದು ಒಂಥರ ಶಿಕ್ಷಣನೇ. ಸೊ ಎಲ್ಲದರಲ್ಲೂ ಬೇರೆ ಬೇರೆ ತರ ನಮಗೆ ಎಜುಕೇಶನ್ ಏನು ಕಲಿಯೋದು ಎಲ್ಲದರಲ್ಲೂ ಸಿಗ್ತದೆ. ಹಾಗಾಗಿ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಬೇರೆ ಏನೇನು ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಅದಕ್ಕೂ ಆದ್ಯತೆಯನ್ನ ಕೊಡಬೇಕು. ನಾಳೆ ದಿವಸ ಅವ್ರು ಅದರಲ್ಲೂ ಮುಂದೆ ಬಂದ್ರೆ ಅದು ನಮ್ಮ ದೇಶಕ್ಕೆ ಅವರು ಒಳ್ಳೆ ಕೊಡುಗೆ ಕೊಡಬಹುದು ಫ್ಯೂಚರ್ ಅಲ್ಲಿ. ನೈಸ್ ಮೇಡಮ್. ಹಾಗೆ ಮೇಡಮ್, ಮತ್ತೆ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಅನೇಕ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಭಾನ್ವಿತ ಆಟಗಾರರು ಕ್ರೀಡಾಪಟುಗಳಿದ್ದಾರೆ ಮೇಡಮ್. ಬಟ್ ನನ್ನ ಅನಿಸಿಕೆ ಎಲ್ಲೋ ಅವ್ರಿಗೆ ಒಂದ್ ಕಡೆ ಒಂದು ಪ್ರೋತ್ಸಾಹದ ಕೊರತೆ, ಬೆಂಬಲದ ಕೊರತೆ ಇದೆ ಅನ್ಸುತ್ತೆ ಮೇಡಮ್. ಈ ಪ್ರೋತ್ಸಾಹ ಮತ್ತು ಬೆಂಬಲದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳು ಮೇಡಮ್? ಸರ್ಕಾರದ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಎಲ್ಲರೂ ಕೂಡ ಒಳ್ಳೆ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಯಾವ್ದೇ ಒಂದು ಅಂದ್ರೆ ತಂದೆ ತಾಯಿ ಏನಾದ್ರು ಎದುರ್ತಾರೆ, ಇವ್ರು ಓದಿ ಏನಾದ್ರು ಕೆಲಸ ತಗೊಳ್ರಿ ಸಾಕು, ಇವ್ರು ಆಟ ಆಡಿ ಏನು ಮಾಡೋದ್ ಬೇಡ, ನಮಗೇನು ಅದರಿಂದ ಅನುಕೂಲ ಇಲ್ಲ ಅನ್ನೋಂಥದ್ದು ಒಂದು ಮೈಂಡ್ ಸೆಟ್ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುತೇಕ ಇರುತ್ತೆ. ಆದ್ರೆ ಸರ್ಕಾರದ ನನಗೆ ಗೊತ್ತಿರಂಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕ್ರೀಡಾ ಪ್ರೋತ್ಸಾಹ ಧನ ಅಂತ ಹೇಳಿ ಕೊಡ್ತಾರೆ. ಟೌನ್ ಅಲ್ಲಿ ಅಂತ ಬಂದ್ರೆ ಮುನ್ಸಿಪಾಲಿಟಿಲಿ ಕ್ರೀಡಾ ಪ್ರೋತ್ಸಾಹ ಧನ ಅಂತ ಹೇಳಿ ಕೊಡ್ತಾರೆ. ಇನ್ನೂ ಅನೇಕ ಏನಂತಾರೆ ಲೀಡರ್ಸ್ ಆಗಿರ್ಬೋದು, ರಾಜಕೀಯ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡಬೇಕು. ಮಾಡಿದಾಗ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟಂಗ ಆಗತ್ತೆ. ಅದೇ ರೀತಿಯಾಗಿ ಗ್ರಾಮದಲ್ಲಿರುವಂತ ಹಿರಿಯರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಅವರು ಕೂಡ ಉತ್ತೇಜನ ಕೊಡಬೇಕು ಆ ಹುಡುಗರಿಗೆ ಅನ್ನುವಂಥದ್ದು. ಹಾಗೆಯೇ ಮೇಡಮ್, ಈ ಗುರುಪುರ ಪ್ರೀಮಿಯರ್ ಲೀಗ್ ಸೀಸನ್ಸ್ 2ಗೆ ಮೇಡಮ್ ಒಟ್ಟು 16 ತಂಡದ ಆಟಗಾರರು ಬರ್ತಾರೆ ಮೇಡಮ್. ಆ ಒಂದು ಆಟಗಾರರಿಗೆ ನಿಮ್ಮ ಒಂದು ಸಂದೇಶ ಯಾವ ರೀತಿ? ಮೊದಲನೇದಾಗಿ ನಾನು ಆರ್ಗನೈಸರ್ಸ್ಗೆ ಹೇಳೋದಾದ್ರೆ ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ತರದ ತಾರತಮ್ಯ ಆಗಬಾರ್ದು. ರೆಫ್ರಿ ಬರ್ತಾರಲ್ಲ ಅವ್ರ ಕಡೆಯಿಂದ ಆಗ್ಲಿ ಅಥವಾ ಟೀಮ್ ಕಡೆಯಿಂದ ಆಗ್ಲಿ ಆಗಬಾರ್ದು. ಆಮೇಲೆ ಎಲ್ಲ ಆಟಗಾರರಿಗೂ ಅಫ್ಕೋರ್ಸ್ ಸೋಲದು ಗೆಲ್ಲದು ಎಲ್ಲ ಇದಿದೆ, ಬಟ್ ಬಂದು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಪಾರ್ಟಿಸಿಪೇಷನ್ನೇ ತುಂಬಾ ಮುಖ್ಯ ಆಗುತ್ತೆ. ಇದನ್ನ ಒಂದು ಏನಂತಾರೆ ಒಂದು ರೊಟೀನ್ ಪ್ರಾಕ್ಟೀಸ್ ಅಥವಾ ಇನ್ನೊಂದೇನೋ ಅಂದ್ಕೊಂಡು ಚೆನ್ನಾಗಿ ಆಡ್ಕೊಂಡು ಹೋಗಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಬಂದು ಪಾರ್ಟಿಸಿಪೇಟ್ ಮಾಡೋದೇ ಇಂಪಾರ್ಟೆಂಟು. ಸೊ ಮತ್ತೆ ಎಲ್ಲ ಆಟಗಾರರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೇಡಮ್ ಏನಾಗಿದೆ ಅಂದ್ರೆ ಯುವಕರು ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದ್ದಾರೆ. ಮೀನ್ಸ್ ಕೌಟುಂಬಿಕ ಜವಾಬ್ದಾರಿಗಳಿಂದ ಒಂದು ಸಾಮಾಜಿಕ ಕಳಕಳಿ ಇವತ್ತು ನಾವು ಯುವಕರಲ್ಲಿ ಕಡಿಮೆ ಕಾಣ್ತಾ ಇದೀವಿ ಮೇಡಮ್. ಹಾಗಾಗಿ ಯುವಕರಿಗೆ ಒಂದು ಸಂದೇಶ ಏನ್ ಕೊಡಕ್ಕೆ ಇಷ್ಟಪಡ್ತಾರೆ? ಈಗೇನಾಗಿದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಬಂದ್ಬಿಟ್ಟು ಒಳ್ಳೇದಕ್ಕೂ ಉಪಯೋಗಿಸ್ಕೊಂತ ಇದ್ದಾರೆ, ಕೆಟ್ಟದಕ್ಕೂ ಉಪಯೋಗಿಸ್ಕೊಂತ ಇದ್ದಾರೆ ಯುವಕರು ಸೋಷಿಯಲ್ ಮೀಡಿಯಾನ. ಸೊ ಮೊದಲನೇದಾಗಿ ಇಲ್ಲಿ ಇದೇ ಗ್ರಾಮದ ಯುವಕರು ತಗೊಳ್ಳೋದಾದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಒಳ್ಳೆ ರೀತಿನಲ್ಲಿ ಯಾವ ತರ ಸದ್ಬಳಕೆ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದಾರೆ. ಸೊ ಆ ತರದ್ದು ಒಂದು ಮೈಂಡ್ ಸೆಟ್ ಎಲ್ಲಾ ಯುವಕರಿಗೂ ಬರಬೇಕು. ಮತ್ತೆ ಜವಾಬ್ದಾರಿಗಳು ಒಂದು ಕಿಚ್ಚಿರ್ಬೇಕು, ಇನ್ನೊಂದೇನೋ ಒಂದು ಸಾಧಿಸ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು, ಒಂದು ಗುರಿ ಇರಬೇಕು. ಅದಿದ್ದಾಗ ಮಾತ್ರ ಅವ್ರು ಏನೇ ಒಂದು ಅಚೀವ್ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಒಂದು ಹುಚ್ಚು ಕಿಚ್ಚು ಆಮೇಲೆ ಗುರಿ ಇದೆಲ್ಲ ಯುವಕರಲ್ಲಿ ಇರಬೇಕು. ತುಂಬಾ ಬ್ಯೂಟಿಫುಲ್ ಆನ್ಸರ್ ಮೇಡಮ್. ಹಾಗೆಯೇ ಈ ನಮ್ಮ ತರೀಕೆರೆ ತಾಲೂಕಿನ ಸುತ್ತಮುತ್ತ ಗ್ರಾಮದಿಂದ ಯಾವುದೇ ಯುವಕರು ಬಂದು ಕ್ರೀಡೆ ಅಥವಾ ಜಾತ್ರೆ ಬೇರೆ ಒಂದು ಟೂರ್ನಿಮೆಂಟ್ಗಳು ಅಂತ ಬಂದಾಗ ನಮ್ಮ ರಚನಾ ಅಕ್ಕನವರು ಇಲ್ಲ ಅನ್ನೋ ಒಂದು ಮಾತೆ ಇದುವರೆಗೂ ಕೇಳಲಿಲ್ಲ ಅಂತ ನಮ್ಮ ಭಾಗದ ಯುವಕರೆಲ್ಲ ಮಾತಾಡ್ಕೊಂತಾರೆ. ಸೊ ಕೊಡೋದ್ರಲ್ಲಿ ಒಂದು ಕೈ ಎತ್ತಿದ ಕೈ ನಮ್ಮ ರಚನಕ್ಕ ಅಂತಾರೆ ಮೇಡಮ್. ಈ ರೀತಿಯಾದಂಥ ಒಂದು ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ನಿಮಗೆ ಪ್ರೇರಣೆ ಹೇಗೆ ಬಂತು ಮೇಡಮ್? ಅಂದ್ರೆ ಫಸ್ಟಿಗೆಲ್ಲ ಹಳ್ಳಿಗೆ ಹೋದಾಗ ಏನಾಗ್ತಿತ್ತು ಅಂತಂದ್ರೆ ಯುವಕರಿಗೆ ಎಲ್ಲೋ ಒಂದ್ ಕಡೆ ಶಾಸಕರನ್ನ ಕೆಲವ್ರು ಭೇಟಿ ಮಾಡ್ತಿದ್ರು, ಕೆಲವರು ಭೇಟಿ ಮಾಡ್ತಾ ಇರಲ್ಲ. ಹೆಂಗಪ್ಪ ಏನಪ್ಪ ಅನ್ನೋ ಒಂದು ಭಯ ಇತ್ತು. ಸೊ ಯಾವಾಗ ನಾವು ಹಳ್ಳಿಗೆ ಹೋಗಕ್ ಶುರು ಮಾಡೋದು, ಈ ಹುಡುಗರ್ನ ಮಾತಾಡ್ಸಕ್ ಶುರು ಮಾಡೋದು, ಅವಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಇವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತಂದು. ಸೊ ಇದನ್ನೆಲ್ಲ ನೋಡಿದಾಗ ನಂಗೆ ಅನ್ಸ್ತು ಯುವಕರನ್ನು ಬೆಳೆಸ್ಬೇಕು ಒಂದ್ ಕಡೆ, ಯಾಕಂದ್ರೆ ಅವರೇ ನಮ್ಮ ದೇಶದ ಶಕ್ತಿ ಅಥವಾ ನಮ್ಮ ತಾಲೂಕಿನ ಶಕ್ತಿ ಮುಂದೆ. ಸೊ ಹಾಗಾಗಿ ಅವರನ್ನು ಬೆಳೆಸ್ಬೇಕು, ಅವ್ರಿಗೂ ಆದ್ಯತೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ಹಳ್ಳಿಗೆ ಹೋದ್ರೂ ಅಲ್ಲಿ ಯುವಕರು ಸದ್ಯಕ್ಕೆ ಕೇಳದೆ ಕ್ರಿಕೆಟು, ಆಮೇಲೆ ಮತ್ತೊಂದು ವಾಲಿಬಾಲ್, ನೆನ್ನೆನೂ ಒಂದೆರಡು ಕಾರ್ಯಕ್ರಮಕ್ಕೆ ಹೋಗ್ಬೋದು, ವಾಲಿಬಾಲು, ಎತ್ತಿನ ಗಾಡಿ ಸ್ಪರ್ಧೆ ಅಂತ ಹೇಳಿ ಹೋಗಿ ಬಂದ್ವಿ. ಹಾಗಾಗಿ ಅವ್ರು ಕೇಳದೆ ಅದು ಆ ಒಂದು ವಯಸ್ಸಿನಲ್ಲಿ ಅವ್ರಿಗೆ ಬೇಕಾಗಿರೋದೇ ಕ್ರೀಡೆ ಅಟ್ಲೀಸ್ಟ್ ಈ ಆನ್ಲೈನ್ ಗೇಮ್ಸ್ ಆಡೋದಕ್ಕಿಂತ ಇದು ಬಹಳ ಬೆಟರ್ ಅಲ್ವಾ. ಹಂಗಾಗಿ ಇದಕ್ಕೆ ಅವ್ರಿಗೆ ಉತ್ತೇಜನ ಕೊಡಬೇಕು ಮತ್ತು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನನಗೆ ಅನಿಸಿಕೆ ಅಲ್ಲಿಂದ ಬಂದಿದೆ. ಕಟ್ಟ ಕಡೆಯ ಪ್ರಶ್ನೆ ಮೇಡಮ್, ಈಗ ನಮ್ಮ ಗುರುಪುರ ಪ್ರೀಮಿಯರ್ ಲೀಗ್ನ ಒಂದು ಆರ್ಗನೈಸಿಂಗ್ ತಂಡದವರಿಗೆ ನಿಮ್ಮ ಬೆಂಬಲ ಇದೇ ರೀತಿ ಕೊನೆವರೆಗೂ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮೇಡಮ್. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳು? ಡೆಫಿನೆಟ್ಲಿ ಇರುತ್ತೆ, ಅದರಲ್ಲಿ ಡೌಟ್ ಪಡ ಅಂತದೇ ಏನಿಲ್ಲ. ಯಾಕೆಂದ್ರೆ ಒಂದು ಸಣ್ಣ ಗ್ರಾಮದಲ್ಲಿ ಇತ್ಕೊಂಡು ದೊಡ್ಡ ದೊಡ್ಡ ಮಟ್ಟದ ಆಲೋಚನೆ ಇಟ್ಕೊಂಡು ಒಳ್ಳೆ ಒಂದು ದೊಡ್ಡ ದೊಡ್ಡ ಪ್ರೋಗ್ರಾಮ್ನ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆಯಲ್ಲ,
ಅದೇ ತುಂಬ ದೊಡ್ಡದು. ಸೊ ಹಾಗಾಗಿ ಗ್ರಾಮದ ಯುವಕರು ಅಥವಾ ಗ್ರಾಮಸ್ಥರು ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೂ ಅದಕ್ಕೆ ನಾವು ನಮ್ಮ 100% ಬೆಂಬಲ ಕೊಡ್ತೀವಿ. ಓಕೆ ಸ್ನೇಹಿತರೆ, ಇದಿಷ್ಟು ನಮ್ಮ ತರೀಕೆರೆ ತಾಲೂಕಿನ ಯುವ ನಾಯಕಿಯಾದಂತಹ ಶ್ರೀಮತಿ ರಚನಾ ಚೇತನ್ ರವರು ನಮ್ಮೊಂದಿಗೆ ಅವರ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡು ಯುವಕರಿಗೆ ಅನೇಕ ರೀತಿಯಾದಂತಹ ಸಂದೇಶ ಹಾಗೂ ಕ್ರೀಡೆಗೆ ಬೆಂಬಲ ಸದಾ ನಾವಿರ್ತೀವಿ ಅಂತ ಹೇಳಿರುವಂತಹ ಒಂದು ಸಂದೇಶ ಆಗಿರುತ್ತೆ. ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.